ತಿಪಟೂರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಬಿಸಿ ಊಟದ ಹೆಸರಲ್ಲಿ ಮಹಾವಂಚನೆ. ಮಕ್ಕಳ ತಟ್ಟೆಗೆ ವಿಷ ಉಣಿಸ್ತಿದ್ದಾರ ಹೆಡ್ ಮಾಸ್ಟರ್. ಬಡ ಮಕ್ಕಳ ಹೊಟ್ಟೆ ಮೇಲೆ ಹೊಡೆದ ಮುಖ್ಯ ಶಿಕ್ಷಕ. ಕೊಳೆತ ಸೊಪ್ಪು ಬಡಿಸಿ ಮೊಟ್ಟೆಯ ಹಣ ಲಪಟಾಯಿಸಿದ ಆರೋಪ. ಗುರಗದಹಳ್ಳಿ ಶಾಲೆಯ ಎಚ್.ಎಂ. ಮಲ್ಲಿಕಾರ್ಜುನಯ್ಯ ಸಾಲು ಸಾಲು ಹಗರಣ ಪಟಾಕಿ. ರಾಜ್ಯದ ಶಿಕ್ಷಣ ಸಚಿವರೇ, ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಒಮ್ಮೆ ಈ ಕಡೆ ನೋಡಿ, ಕಣ್ ತೆರೆದು ನೋಡಿ ಸಾಹೇಬ್ರೆ. ಇದು ನಮ್ಮ ಹೆಮ್ಮೆಯ ಸರ್ಕಾರಿ ಶಾಲೆಯ ಮಕ್ಕಳ ಕಣ್ಣೀರಿನ ಕತೆ. ಬಡ ಮಕ್ಕಳ ಹೊಟ್ಟೆ ತುಂಬಿಸಬೇಕಾದ ಸರ್ಕಾರಿ ಯೋಜನೆಯೊಂದು ಹೇಗೆ ಭ್ರಷ್ಟಾಚಾರದ ಹೊಲಸಿಗೆ ಬಲಿಯಾಗಿದೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಹೌದು, ಮಕ್ಕಳ ತಟ್ಟೆಗೆ ಅಮೃತ ಬಡಿಸಬೇಕಾದ ಕೈಗಳೇ ವಿಷ ಉಣಿಸ್ತೀವಿಯಾ ಅನ್ನೋ ಆತಂಕ ಸೃಷ್ಟಿಯಾಗಿದೆ. ಮಕ್ಕಳಿಗೆ ಕೊಳೆತ ಸೊಪ್ಪು, ನಾರುವ ತರಕಾರಿ ತಿನ್ನಿಸಿ ಮೊಟ್ಟೆಯ ಹಣವನ್ನ ಲಪಟಾಯಿಸ್ತಾ ಇರುವ ಭ್ರಷ್ಟ ಮುಖವಾಡ ಕಳಚಿದೆ. ತಿಪಟೂರು ತಾಲೂಕಿನ ಗುರುಗದಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಮಲ್ಲಿಕಾರ್ಜುನಯ್ಯ ಅವರ ಸಾಲು ಸಾಲು ಹಗರಣಗಳು ಈಗ ಬಯಲಿಗೆ ಬಂದಿವೆ. ಸರ್ ನೆನ್ನೆ ಆಯ್ತಲ್ಲ ಸರ್, ಅದು ಛತ್ರ ಹತ್ರ ಸರ್ ಫಂಕ್ಷನಿಗೆ ಹೋಗಿದ್ರು. ಅವಾಗ ಊಟ ಮಾಡ್ಕೊಂಡು ಬಂದಮೇಲೆ ಸರ್ ಮೊಟ್ಟೆನೂ ಕೊಡಲಿಲ್ಲ ಸರ್, ಬಾಳೆಹಣ್ಣು ಕೊಡಲಿಲ್ಲ ಸರ್. ಆಮೇಲೆ ಕಾಳು ಕೊಟ್ಟರು ಸರ್, ಬಾಳೆಹಣ್ಣು ಮೊಟ್ಟೆ ಕೊಡಲಿಲ್ಲ ಸರ್. ಆಮೇಲೆ ಸರ್ ಸರ್ ಮಾಡ್ತಾರೆ ಸರ್ ಚೆನ್ನಾಗಿ. ತರಕಾರಿ ಎಲ್ಲ ಈಗ ಸರ್ ಒಂಚೂರು ಚೆನ್ನಾಗೇ ಇರಲ್ಲ ಸರ್ ತರಕಾರಿ ಸರ್. ಆಮೇಲೆ ಹೆಂಗೆ ಬೇಕು ಹಂಗೆ ಹೊಡಿತಾರೆ ಸರ್. ಇಲ್ಲಿಗೆ ಸರ್ ಸರ್ರು ಸರ್ ಕೈಯಲ್ಲಿ ಸರ್ ಹಿಂಗೆ ಹಿಡ್ಕೊಂಡು ಸರ್ ಹಿಂಗೆ ಹೊಡಿತಾರೆ ಸರ್. ಸರ್ ಆಮೇಲೆ ಉಂಗುರದಲ್ಲಿ ಸರ್ ಹಿಂಗೆ ಮಾಡ್ಕೊಂಡು ಹಿಂಗೆ ಹೊಡಿತಾರೆ ಸರ್. ಸರ್ ಆಯ್ತಲ್ಲ ಮ್ಯಾಮ್ ಹತ್ರ ಜಗ್ಲಿಗೆ ಹೋಗ್ತಾರೆ ಸರ್. ಸರ್ ವಿಡಿಯೋ ಐತೆ ಸರ್, ಜಗಳ ಆಡಿರೋದು ಸರ್. ಮೊಹಮ್ಮದ್ ರಿಹಾನ್. ಅಕ್ಷರ ಕಲಿಯಲು ಬರುವ ಬಡ ಮಕ್ಕಳ ಪಾಲಿಗೆ ಈ ಶಾಲೆ ನರಕವಾಗಿದೆಯಾ? ಬಿಸಿ ಊಟದ ಹೆಸರಲ್ಲಿ ಮಕ್ಕಳ ಹೊಟ್ಟೆ ಮೇಲೆ ಹೊಡೆಯಲಾಗ್ತಾ ಇದೆಯಾ? ಇಂಥದೊಂದು ಆಕ್ರೋಶ ಈಗ ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ಗುರುಗದಹಳ್ಳಿ ಸರ್ಕಾರಿ ಶಾಲೆಯ ಪೋಷಕರು ಮತ್ತು ಮಕ್ಕಳಿಂದ ಕೇಳಿ ಬಂದಿದೆ. ನಿಮ್ಮ ಹೆಸರು? ನನ್ನ ಹೆಸರು ಚಂಪಾ ಅಂತ ಸರ್. ಗುರುಗದಹಳ್ಳಿಯಿಂದ ಕನ್ನಡ ಸ್ಕೂಲಿಂದ ಪೇರೆಂಟ್ಸು. ಇದು ಸ್ಕೂಲಿಂದ ಸಮಸ್ಯೆ ಸರಿ ಇಲ್ಲ ಅಂತ ಗೊತ್ತಾದ್ಮೇಲೆ 16 TC ಇಲ್ಲಿ ಸ್ಕೂಲಿಂದ ಬೇರೆ ಕಡೆ ಹೋಗಿದೆ ಸರ್. ಮಕ್ಳ ಕೈಲೆಲ್ಲ ಕ್ಲೀನ್ ಮಾಡಿಸೋದು, ಮಕ್ಳ ಕೈಲೆಲ್ಲ ಶೌಚಾಲಯ ನೀರೆಲ್ಲ ಹಾಕ್ಸೋದು ಎಲ್ಲ. ಅದು ನಾವು BLO ಮೇಡಮ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ವಿ. ಅವ್ರ ಕೈಲೇ ಬೇಕಾದ್ರೆ ಬಂದರೆ ಬೆಳ್ಕೊಡ್ತೀವಿ. ಅದೆಲ್ಲ ಸಮಸ್ಯೆ ಇದೆ ಸರ್, ಅದೆಲ್ಲ ಸರಿ ಮಾಡಿಕೊಡ್ಬೇಕು ನೀವು. ಇಲ್ಲಿನ ಮುಖ್ಯೋಪಾಧ್ಯಾಯರಾದ ಎಚ್.ಎಂ. ಮಲ್ಲಿಕಾರ್ಜುನಯ್ಯ ವಿರುದ್ಧ ಮಕ್ಕಳ ತಟ್ಟೆಗೆ ವಿಷ ಉಣಿಸ್ತಾ ಇರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಸರ್ಕಾರ ಪ್ರತಿ ಮಗುವಿಗೆ ಬಿಸಿ ಊಟಕ್ಕೆ ಮತ್ತು ಮೊಟ್ಟೆಗೆ ಅಂತ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ರು, ಇಲ್ಲಿನ ಎಚ್.ಎಂ. ಮಾತ್ರ ಆ ದುಡ್ಡನ್ನೆಲ್ಲ ಜೇಬಿಗೆ ಇಳಿಸಿಕೊಳ್ತಿದ್ದಾರೆ ಅನ್ನೋ ಅನುಮಾನ ದಟ್ಟವಾಗಿದೆ. ಶುಕ್ರವಾರ ಬಂದ್ರೆ ಮಕ್ಕಳಿಗೆ ಸಿಗಬೇಕಾದ ಮೊಟ್ಟೆ, ಬಾಳೆಹಣ್ಣು ಮಾಯವಾಗ್ತಾ ಇದೆ. ಇದರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸಾಕು, ಪುಟಾಣಿ ಮಕ್ಕಳಿಗೆ ಮುಖ್ಯ ಶಿಕ್ಷಕ ಧಮಕಿ ಹಾಕ್ತಾರಂತೆ. ಇನ್ನು ಈ ಶಾಲೆಯ ಅವಾಂತರ ಇಲ್ಲಿಗೆ ನಿಲ್ಲಲ್ಲ. ಅಡುಗೆ ಕೋಣೆಗೆ ಹೋಗಿ ನೋಡಿದ್ರೆ ಅಲ್ಲಿನ ದೃಶ್ಯ ಕರುಳು ಹಿಂಡುವಂತಿದೆ. ಮಾರುಕಟ್ಟೆಯಲ್ಲಿ ಎಸೆದು ಹೋಗುವ ಕೊಳೆತ ತರಕಾರಿ, ನಾರುವ ಸೊಪ್ಪನ್ನ ತಂದು ಮಕ್ಕಳಿಗೆ ಅಡುಗೆ ಮಾಡಲು ಈ ಎಚ್.ಎಂ. ಪೀಡಿಸ್ತಾ ಇದ್ದಾರಂತೆ. ಇದನ್ನ ಅಡುಗೆ ಸಹಾಯಕಿ ಶಾಂತಮ್ಮ ಪ್ರಶ್ನೆ ಮಾಡಿದ್ರೆ, ನನ್ನ ಮನೆಯಿಂದ ತಂದು ಕೊಡಕ್ಕಾಗಲ್ಲ, ಇದನ್ನ ಕಟ್ ಮಾಡಿ ಹಾಕು, ಯಾರಿಗಾದ್ರೂ ಹೇಳಿದ್ರೆ ಕೆಲಸದಿಂದ ತೆಗೆದು ಹಾಕ್ತೀನಿ ಅಂತ ಈ ಹೆಡ್ ಮಾಸ್ಟರ್ ಮಲ್ಲಿಕಾರ್ಜುನಯ್ಯ ಬೆದರಿಕೆ ಹಾಕ್ತಿದ್ದಾನಂತೆ. ಅಧಿಕಾರಿಗಳೇ, ಮಕ್ಕಳ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡ್ತಾ ಇರುವ ಇಂತಹ ಮುಖ್ಯ ಶಿಕ್ಷಕ ನಿಮಗೆ ದೇವರಂತೆ ಕಾಣ್ತಿದ್ದಾರಾ? ಹಸಿರು ತರಕಾರಿ, ಬೇಳೆ, ಮೊಟ್ಟೆ ಕಡ್ಡಾಯವಾಗಿ ಕೊಡಬೇಕು ಅನ್ನೋ ಸರ್ಕಾರದ ನಿಯಮಗಳು ಈ ಶಾಲೆಯ ಕಾಂಪೌಂಡ್ ದಾಟುತ್ತಲೇ ಗಾಳಿಯಲ್ಲಿ ತೂರು ಹೋಗ್ತಾ ಇವೆ. ಪೋಷಕರು ತಮ್ಮ ಮಕ್ಕಳ ಆರೋಗ್ಯದ ಮೇಲೆ ಆತಂಕಗೊಂಡು ಮಾಧ್ಯಮಗಳ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಮಗುವಿನ ಹೊಟ್ಟೆ ಮೇಲೆ ಹೊಡೆಯುವ ಈ ಎಚ್.ಎಂ.ನ ಇತಿಹಾಸವೇನು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸರ್ ನಮಸ್ತೆ ಸರ್. ನಾವು ಪೇರೆಂಟ್ಸ್ ಮಾತಾಡ್ತಿರೋದು, ಗುರುಗದಹಳ್ಳಿ ಕನ್ನಡ ಸ್ಕೂಲಿಂದ ಶಾಲೆ ಪೇರೆಂಟ್ಸ್ ಮಾತಾಡ್ತಿರೋದು ಸರ್. ಇಲ್ಲಿ ಏನು ಸಮಸ್ಯೆ ಅಂದರೆ ತರಕಾರಿ ನೀಟಾಗಿ ತಾಮನ್ ಕೊಡಲ್ಲ ಸರ್, ಅದೊಂದು ಸಮಸ್ಯೆ. ಆಮೇಲೆ ಮೊಟ್ಟೆ, ಬಾಳೆಹಣ್ಣಿನ ಸಮಸ್ಯೆ.
ಅಡುಗೆ ಮಾಡೋಕ್ಕೆ ಸರಿಯಾಗಿ ಅವರು ತರಕಾರಿ ಎಲ್ಲ ಸಾಂಬಂದು ಚೆನ್ನಾಗಿ ಕೊಟ್ಟರೆ ಅವರು ಅಡುಗೆ ಮಾಡ್ತಾರೆ ಸರ್. ಈಗ ಇವರೇ ಸರಿಯಾಗಿ ಚೆನ್ನಾಗಿರೋ ಕೊಳ್ತೋಗಿರೋ ಸೊಪ್ಪು ಆ ಥರದ್ದೆಲ್ಲ ಕೊಳ್ತೋಗಿರೋ ತರಕಾರಿ ಎಲ್ಲ ತಾಂಬಂದು ಕೊಟ್ಟರೆ ಅಡುಗೆ ಅವ್ರ ಮೇಲೆ ನಾವು ಏನೂ ಅಪಾದ ಹೊರ್ಸಂಗಿಲ್ಲ ಸರ್ ಅಲ್ವಾ. ಈಗ ಒಂದು ದಿವಸ 6ನೇ ಕ್ಲಾಸು, ಒಂದು ದಿವಸ 7ನೇ ಕ್ಲಾಸ್ ಮಕ್ಕಳು ತಿನ್ನಿರಿ, ನೀವು ದೊಡ್ಡವರಾಗಿದ್ದೀರಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಿರಿ ಅಂದ್ಬಿಟ್ರೆ ಈಗ ದೊಡ್ಡವ್ರ ಹೊಟ್ಟೆನೂ ಅಷ್ಟೇ ಇರುತ್ತೆ, ಮಕ್ಕಳು ಹೊಟ್ಟೆನೂ ಅಷ್ಟೇ ಇರುತ್ತೆ ಸರ್. ಏನು ಗೊತ್ತಾ, ಈಗ ಆಮೇಲೆ ಮತ್ತು ಏನಂದರೆ ಟೀಚರ್ಸು ಬೆಳಿಗ್ಗೆ ಬಂದ ತಕ್ಷಣ ಮಕ್ಳಿಗೆ ಯಾವ ಥರ ಪಾಠ ಮಾಡಿಸ್ಬೇಕು, ನಾವು ಮಕ್ಳಿಗೆ ಯಾವ ಥರ ಬೆಳೆಸಬೇಕು ಅಂತ ಟೀಚರ್ಸ್ ಬಂದಿರ್ತಾರೆ ಸರ್ ಮೈಂಡ್ ತಗೊಂಡು. ಇವರು ಸರ್ ಬೆಳಿಗ್ಗೆ ಎದ್ರೆ ಬಂದರೆ ಟೀಚರ್ಸ್ ಮೇಲೇ ಸುಮ್ಮನೆ ಜಗಳ ಆಡೋದು ಎಲ್ಲ ಮಾಡ್ತಾರೆ ಸರ್. ನಮಗೇನು ಬೇರೆ ನಾವು ಏನೂ ಇದು ಮಾಡೋದೇ ಇಲ್ಲ. ಇಲ್ಲೊಂದರು ಹೆಡ್ ಮಿಸ್ ಇದ್ದರು ಸರ್, ಮಂಜುಳಾ ಮಿಸ್ ಅಂತ. ಅವರಿದ್ದಾಗ ಪೇರೆಂಟ್ಸ್ ಬಂದು ಏನು ಕಂಪ್ಲೇಂಟು ಹೇಳಿರಲಿಲ್ಲ, ಒಂದು ದಿವಸಕ್ಕೂ ಮೀಟಿಂಗು ಇರ್ತಿರಲಿಲ್ಲ. ಈಗ ವಾರ ಪೂರ್ತಿ ಬಂದು ಪೇರೆಂಟ್ಸ್ ಮಕ್ಕಳು ಬಂದು ವಾರ ಪೂರ್ತಿ ಡೈಲಿ ಅದೇ, ಆ ಥರ ಅಮ್ಮ ಈ ಥರ ಅಮ್ಮ, ಇವತ್ತು ಹಾಲು ಹಂಗೆ ಕೊಟ್ಟರು, ಇವತ್ತು ಹಂಗೆ ಮಾಡ್ತಾರೆ, ಬರೀ ಅದೇ ಆಯಿತು ಸರ್. ನಮಗೆ ಏನು ರಿಕ್ವೆಸ್ಟ್ ಅಂದರೆ ಈ ಸರ್ ಬೇಡ ಅಷ್ಟೇ. ಇಲ್ಲಾಂದರೆ ಏನಾರು ಅರ್ಜಿ ಬರ್ದು ಕೊಡಿ ಅಂದರೆ ನಾವು ಪೇರೆಂಟ್ಸ್ ಎಲ್ಲ ಸಿಗ್ನೇಚರ್ ಮಾಡಿಕೊಡ್ತೀವಿ, ನಮಗೆ ಇವ್ರು ಬೇಡ ಬೇರೆಯವ್ರಿಗೆ ಕರೆಸ್ರಿ. ಇಲ್ಲ ಅಂದರೆ ನೀವೇನು ಕ್ರಮ ತಾಂಡಿಲ್ಲ ಅಂದರೆ ನಾವು ಪೇರೆಂಟ್ಸೇ ಊರವರೇ ಏನಾರ ಬಂದು ಕಂಪ್ಲೇಂಟ್ ಮಾಡ್ಕೊಳ್ತೀವಿ ಸರ್ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಅಕ್ಷರ ದಾಸೋಹದ ಹೆಸರಲ್ಲಿ ಇಲ್ಲಿ ಜೀವ ರಕ್ಷಕನಾಗಬೇಕಾದ ಮುಖ್ಯ ಶಿಕ್ಷಕನೇ ಭಕ್ಷಕನಾಗಿ ಕೂತಿರುವ ಆರೋಪ ಕೇಳಿ ಬಂದಿದೆ. ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನೇರವಾಗಿ ಪ್ರಶ್ನೆ ಮಾಡ್ತಾ ಇದೆ, ಶಿಕ್ಷಣ ಸಚಿವರೇ ಹಾಗೂ ತಿಪಟೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ಮಕ್ಕಳ ಕಣ್ಣೀರು ನಿಮಗೆ ಕಾಣ್ತಾ ಇಲ್ವಾ? ತಕ್ಷಣವೇ ಭ್ರಷ್ಟ ಮುಖ್ಯೋಪಾಧ್ಯಾಯ ಮಲ್ಲಿಕಾರ್ಜುನಯ್ಯವನ್ನ ಅಮಾನತುಗೊಳಿಸಿ ತನಿಖೆ ನಡೆಸಬೇಕಿದೆ. ಇಲ್ಲದ್ರೆ ಬಡ ಮಕ್ಕಳ ಪ್ರಾಣಕ್ಕೆ ಏನಾದರೂ ಅಪಾಯ ಆದ್ರೆ ಅದಕ್ಕೆ ಶಿಕ್ಷಣ ಇಲಾಖೆಯೇ ನೇರ ಹೊಣೆಗಾರರಾಗುತ್ತೆ. ಇನ್ನು ಮುಂದಾದರೂ ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಾಷ್ಟ್ರ ಕ್ರಾಂತಿ ನ್ಯೂಸ್, ಬದಲಾವಣೆಯ ಹೊಸ ಭರವಸೆ. ವರದಿ ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು. ಸರ್ ಇದು ತಿನ್ಬಹುದಾ ಸರ್? ನೀವೇ ಹೇಳಿ ಸರ್, ಈ ಥರ ಐತೆ ಸರ್, ತಿನ್ಬಹುದಾ ಸರ್? ಮನೆಯಲ್ಲಿ ಒಂಚೂರಾದ್ರೆ ಎಸಿತೀವಿ ಸರ್, ಇದೆ ಏನಾರಾಗಲಿ ಕಟ್ ಮಾಡಿ ತೊಳೆದು ಹಾಕಮ್ಮ ಅಂತ ಹೇಳ್ತಾರೆ. ಯಾರದು ಹೇಳೋದು? ಸರ್ 8 ದಿವಸ ನನಗೆ ವಾಪಸ್ ಮಂಜು ಮ್ಯಾಮ್ ಇದ್ದಾಗ ಸರ್ ಸ್ವಲ್ಪ ತಿಂತಾರೆ ಸರ್, ಅವ್ರಿಗೆ ಕೊಡೋರು ಸರ್ ಆಂಟಿಗೆ ಸರ್. ಒಳ್ಳೆ ಮ್ಯಾಮ್ ಅಂದ್ರೆ ಸರ್ ಮಂಜುಳಾ ಮ್ಯಾಮ್ ಸರ್. ಅವ್ರ ಮನೆಯಿಂದ ತಮ್ಮಂದು ಕೊಡೋರು ಬೆಳಗ್ಗೆ ಒಂದಿನ ಮೊಟ್ಟೆ ತಿಂದ್ರೆ ಒಂದಿನ ಬಾಳೆಹಣ್ಣು ತಿಂದ್ರಿ ಅಂತಾರೆ ಸರ್. ಸರ್ ಜಾಸ್ತಿ ಮೊಟ್ಟೆ ಆಗಿದ್ದು 49 ಆಗ್ತೈತಿ ಇವಾಗ. ಮಂಗಳವಾರ ಸರ್ ಕಮ್ಮಿ ಸೋಮವಾರ ಮೊಟ್ಟೆನೇ ತಿನ್ಬೇಡ್ರಿ ಬಾಳೆಹಣ್ಣೆ ತಿಂದ್ರಿ ಅಂತಾರೆ. ಸರ್ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್. ಸರ್ ಅವ್ರಿಗೆ ತೆಗ್ದು ಬೇರೆಯವ್ರಿಗೆ ಹಾಕ್ರಿ ಸರ್. ಮಂಜುಳಾ ಮ್ಯಾಮ್ ಅಂತ ಇದ್ರು, ಅವ್ರಿದ್ದಾಗ ಏನೂ ಪ್ರಾಬ್ಲಮ್ ಇರಲಿಲ್ಲ ಸರ್. ಇವತ್ತಿಗೆ ಒಂದು ಸೋಪಿಗೂ ಜಗಳ ಮಾಡ್ತಾರೆ ಸರ್. ಹೊಡಿತಾರೆ ಅಂತಾರೆ ಮಕ್ಕಳಿಗೆ ಸರ್ ಹೊಡಿತಾರೆ, ಸುಮ್ಮನೆ ಹೊಡಿತಾರೆ, ಕೋಲ ಹೊಡಿತಾರ, ಮೊಟ್ಟೆ ಬಗ್ಗೆ ಹೇಳಿ. ಸರ್ ಮೊಟ್ಟೆಗೆ 5 ರೂಪಾಯಿ 30 ಪೈಸೆ ಸರ್ಕಾರದಿಂದ ಬರುತ್ತೆ, 2 ರೂಪಾಯಿ 30 ಪೈಸೆ ನನ್ನ ಕೈಯಿಂದ ಕೊಡ್ತೀನಿ ಸರ್. ತಿಂಗಳಿಗೆ 3,000 ಆಗುತ್ತೆ ಸರ್ ಅಂತ ಹೇಳ್ತಾರೆ. 3,000 ಆಗುತ್ತೆ. ನಿಮಗೆ ಇದಿಷ್ಟ ಆಯ್ತಾ ಅಂತ ಕೇಳಿದ್ರು ಸರ್ ನೆನ್ನೆ ನನಗೆ. ಸರ್ ತರಕಾರಿ ಚೆನ್ನಾಗಿರಲ್ಲ ಸರ್. ಸರ್ ಆಮೇಲೆ ಸೊಪ್ಪು ಎಂತೆಂಥದ್ದು ಕೊಡ್ತಾರೆ ಆಂಟಿಯವರು ತೆಗ್ದು ಅದು ಚೆನ್ನಾಗಿ ಮಾಡ್ತಾರೆ. ಈ ಸಾಮಾನು ತರಕ್ಕೆಲ್ಲ ಇದಕ್ಕೆ ಅಂಗಡಿ ಕಳಿಸ್ತಾರೆ ಅಂತ ಹೇಳ್ತಾರೆ. ಸರ್ ಕಳಿಸ್ತಾರೆ ಸರ್, ನಮ್ಮ ಪಾಠನೂ ವೇಸ್ಟ್ ಆಗುತ್ತೆ. ಇವರಿಂದ ಡೈಲಿ ಜಗಳ ಆಡೋದ್ರಿಂದ ನಮ್ಮ ಪಾಠ ವೇಸ್ಟು. ಅದನ್ನ ರೇಷನ್ ತೂಕ ಮಾಡ್ಕೊಡುವಾಗ ನಾವು ಅಲ್ಲಿವರೆಗೂ ಸುಮ್ಮನೆ ಕೂತಿರ್ಬೇಕಾ? ಇಲ್ಲಾಂದ್ರೆ ನಾವು ಓದೋದು ಬೇಡವಾ? ಇಲ್ಲ ನಾವು ಹಿಂಗೆ ಯಾರು ಮಾಸ್ಟರ್ಗಳು ಜಗಳ ಆಡ್ತಾರಾ? ಅಳಿಸ್ತಾರೆ. ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರಿಗೆ ತೆಗ್ದು ಬೇರೆಯವ್ರಿಗೆ ಇವಾಗ 1 ವರ್ಷ ಇರ್ತೀವಿ ನಂತರ ಅವ್ರಿಗೆ ಬಡದ್ ಮಾಡಲ್ಲ ಸರ್ ಪಾಠ. ಆಮೇಲೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ಲೆಕ್ಕ ಅನ್ನೋರು ಸರ್. ಸರ್ ಹೋಗಿ ಈರುಳ್ಳಿ ನೋಡಿ ಸರ್ ಹೆಂಗೈತೆ ರೂಮಲ್ಲಿ ಐತೆ ಈರುಳ್ಳಿ
ಎಲ್ಲ ಇವತ್ತಿಗೆ ಕೊಟ್ಟಿರೋದು ಎಷ್ಟು ಸರ್ ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ದಿನ ಮೊಟ್ಟೆ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಇಲ್ಲ ಸರ್, ಪ್ರತಿದಿನ ಕೊಡ್ತಾಯಿದ್ದೀವಿ ಸರ್. ಮೊಟ್ಟೆ ಅಥವಾ ಬಾಳೆಹಣ್ಣು ಎರಡರಲ್ಲಿ ಒಂದನ್ನು ಪ್ರತಿನಿತ್ಯ ಕೊಡ್ತಾಯಿದ್ದೀವಿ. ಮಕ್ಕಳು ಯಾವ್ದು ಕೇಳ್ತಾರೆ ಅದನ್ನು ಕೊಡ್ತಾಯಿದ್ದೀವಿ. ನಿನ್ನೆ ಶುಕ್ರವಾರ ಮೊಟ್ಟೆ ಮತ್ತು ಬಾಳೆಹಣ್ಣು ಎರಡೂ ವಿತರಣೆ ಮಾಡಿಲ್ಲ ಅನ್ನೋ ಆರೋಪ ಕೇಳಿಬರ್ತಿದೆ, ಅದಕ್ಕೇನು ಹೇಳ್ತೀರಾ? ನಿನ್ನೆ ಒಂದು ದಿನನಾ ಸರ್? ನಿನ್ನೆ ಒಂದು ದಿವಸ ಅಂತಂದರೆ ಈಗ ನಮಗೆ ಸರ್ಕಾರ 5 ರೂಪಾಯಿ 20 ಪೈಸೆನ ಮೊಟ್ಟೆಗಾಗಿ ಕೊಡುತ್ತೆ. ಓಕೆ. 30 ಪೈಸೆನ ಅದನ್ನು ಸುಲಿಯೋಕ್ಕೆ ಕೊಡುತ್ತೆ. ಒಟ್ಟು 5.5 ರೂಪಾಯಿ ಆಯಿತು ಸರ್. ಅದರಲ್ಲಿ 20 ಪೈಸೆನ ಟ್ರಾನ್ಸ್ಪೋರ್ಟೇಷನ್ಗೆ ಅಂತೇಳಿ ತೊಗೊಂಡೋಗೋಕ್ಕೆ ತೊಗೊಂಡು ಬರೋಕ್ಕೆ ಅಂಥೇಳಿ ಅದಕ್ಕೋಸ್ಕರ ಕೊಡುತ್ತೆ. ಉಳಿದಿದ್ದು 5 ರೂಪಾಯಿ. ಆ 5 ರೂಪಾಯಿನಲ್ಲಿ ನಾವು ಮೊಟ್ಟೆನ ಪರ್ಚೇಸ್ ಮಾಡಬೇಕು. ಅದರಲ್ಲಿ ಈಗ 7 ರೂಪಾಯಿ 30 ಪೈಸದಿಂದ 7 ರೂಪಾಯಿ 40 ಪೈಸೆವರೆಗೂ ಮೊಟ್ಟೆ ಇದೆ. ಇನ್ನು ಅಲ್ಲಿಗೆ ಇನ್ನು ವ್ಯತ್ಯಾಸವಾದ ಅಮೌಂಟು ಸುಮಾರು 2 ಚಿಲ್ಲರೆ ರೂಪಾಯಿ ವ್ಯತ್ಯಾಸದ ಹಣ ಬರುತ್ತೆ. ಆ ವ್ಯತ್ಯಾಸದ ಹಣ ನಾವು ಭರಿಸೋದು ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋ ಸಲುವಾಗಿ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಸಲುವಾಗಿ ನಿನ್ನೆ ಶುಕ್ರವಾರ ದಿವಸ ಒಂದು ದಿವಸ ಮಾತ್ರ ಮೊಟ್ಟೆಯನ್ನು ನಾವು ಕೊಡೋಕ್ಕೆ ಸಾಧ್ಯವಾಗಿಲ್ಲ. ಒಂದು. ಎರಡನೇದಾಗಿ ಎಲ್ಲ ಮಕ್ಕಳು ಮೊಟ್ಟೆನೇ ತಿಂತಾ ಇರೋದ್ರಿಂದ ನಾವು ಮಕ್ಕಳು ಇದ್ದಾರೆ ಶಾಲೆಯಲ್ಲಿ 46 ಮಕ್ಕಳಿದ್ದಾರೆ ಸರ್. 46 ಮಕ್ಕಳಲ್ಲಿ ಎಷ್ಟು ಜನ ಮೊಟ್ಟೆ ತಿಂತಾರೆ? ಹೆಚ್ಚು ಕಡಿಮೆ 40 ಮಕ್ಕಳವರೆಗೂ ಮೊಟ್ಟೆ ತಿಂದಿದ್ದಾರೆ ಸರ್. 42 ಮಕ್ಕಳು ಬಾಳೆಹಣ್ಣು ತಿಂತಾರೆ. ಹೌದು. ಈಗ 6 ಜನ 6 ಜನ ಅಂದರೆ ಅವರು ನಿಗದಿತವಾಗಿ ಹೇಳೋಕ್ಕಾಗಲ್ಲ. ಒಂದು ದಿವಸ ಅವರು ಮೊಟ್ಟೆ ತಿಂತಾರೆ, ಒಂದು ದಿವಸ ಅವರು ಬಾಳೆಹಣ್ಣು ತಿಂತಾರೆ, ಹಾಗಾಗುತ್ತೆ. 6 ಮಕ್ಕಳು ನಿಗದಿತವಾಗಿ ಇಂಥ ಮಕ್ಕಳೇ ಬಾಳೆಹಣ್ಣು ತಿಂತಾರೆ ಅಂತೇಳಿ ಹೇಳೋಕ್ಕಾಗಲ್ಲ. ಇವತ್ತು ಬಾಳೆಹಣ್ಣು ತಿಂದಂಥ ಮಕ್ಕಳು ನಾಳೆ ಮೊಟ್ಟೆನೂ ತಿನ್ಬೋದು. ನಾಳೆ ಮೊಟ್ಟೆ ತಿಂದ ಮಕ್ಕಳು ಯಾವುದೋ ಒಂದು ಮಗು ಬಾಳೆಹಣ್ಣು ಕೇಳಿದಾಗ ನಾವು ಬಾಳೆಹಣ್ಣು ಕೊಡಬೇಕಾಗುತ್ತೆ. ಏಕೆಂದರೆ ಮಕ್ಕಳಿಗೂ ಸ್ವಲ್ಪ ಚೇಂಜಸ್ ಬೇಕಾಗ್ತದೆ. ಹಾಗಾಗಿ ಸರ್, ನಿಮಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಥರ ಬ್ಯಾಲೆನ್ಸ್ ಮಾಡೋಕ್ಕೆ ಹೇಳಿದಾರೆ, ರೈಟ್ ಜಾಸ್ತಿ? ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿಲ್ಲ, ಯಾವ ಅಧಿಕಾರಿಗಳು ಹೇಳಿಲ್ಲ ನಮಗೆ ನೀವು ಈ ರೀತಿ ಮೊಟ್ಟೆನ ನಿಲ್ಲಿಸಿ ಅಂತೇಳಿ ನಮಗೆ ಯಾವ ಅಧಿಕಾರಿಗಳು ಕೂಡ ಹೇಳಿಲ್ಲ. ಆದರೆ ನಮ್ಮ ಒಂದು ಆರ್ಥಿಕ ಹೊರೆ ನಮ್ಮ ಮೇಲೆ ಬೀಳುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಈ ರೀತಿ ಮಾಡಿದ್ದೀವಿ ಸರ್. ಅದು ಒಂದು ದಿವಸದ್ದು ಮಾತ್ರ, ಇನ್ಯಾವತ್ತೂ ಕೂಡ ನಿಲ್ಲಿಸಿಲ್ಲ. ಬಾಳೆಹಣ್ಣು ಕೊಟ್ಟಿದ್ದೀವಿ, ಮೊಟ್ಟೆನೂ ಕೊಟ್ಟಿದ್ದೀವಿ. ಅದು ಈ ಶುಕ್ರವಾರ ಒಂದು ದಿವಸ ಮಾತ್ರ ಆ ರೀತಿ ಆಗಿದೆ ಸರ್. ಪೋಷಕರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಹೇಳಿ ಸರ್. ಕೊಳ್ತೋಗಿರೋ ಸೊಪ್ಪನ್ನು ಕೊಟ್ಟು ಮಕ್ಕಳಿಗೆ ತಿನ್ನಿಸ್ತಾ ಇದ್ದಾರೆ, ತರಕಾರಿಗಳು ಸರಿಯಾಗಿ ತಂದು ಕೊಡ್ತಾ ಇಲ್ಲ, ಅಡುಗೆ ಊಟ ತುಂಬ ಚೆನ್ನಾಗಿರಲ್ಲ. ಹಾಗಾಗಿ ಇದರಲ್ಲಿ ಗಂಭೀರ ಆರೋಪ ಇದೆ, ಏನು ಹೇಳ್ತೀರಾ? ಇಲ್ಲಿ ನಾವು ಮಕ್ಕಳನ್ನ ಪ್ರತಿನಿತ್ಯ ಊಟ ಆದಮೇಲೆ ಊಟ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಸಲ ಕೇಳಿರ್ತೀವಿ, ಪ್ರತಿ ದಿವಸ ಕೇಳ್ತೀವಿ ಸಾಂಬಾರು ಚೆನ್ನಾಗಿದೆಯೇನಪ್ಪ ಅಂತ. ಅವತ್ತೆಲ್ಲ ಚೆನ್ನಾಗಿದೆ ಅಂತಲೇ ಮಕ್ಕಳು ಹೇಳಿದ್ದಾರೆ. ಆದರೆ ಇವತ್ತು ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಸರ್. ಮತ್ತು ಕೊಳ್ತೋಗಿರೋ ಸೊಪ್ಪು, ಕೊಳ್ತೋಗಿರೋ ತರಕಾರಿನ ನಾವು ಯಾವತ್ತೂ ತಂದು ಕೊಟ್ಟಿಲ್ಲ. ಒಂದು ಕೆಜಿ ತರಕಾರಿಗಳನ್ನ ಬಳಕೆ ಮಾಡ್ಕೊತೀವಿ, ಅದು ಎಷ್ಟು ಕೆ ಜಿ ಅಂತೇಳಿ ಹೇಳೋಕ್ಕೆ ಬರೋಲ್ಲ ಸರ್. ಸರ್ಕಾರ ಹೇಳಿರೋ ಪ್ರಕಾರ ಮಗುಗೆ 50 ಗ್ರಾಮ್ಸ್ ಅಂತೆ ಹಾಕಿ ಅಂತೇಳಿ ಇಲಾಖೆ ಸ್ಪಷ್ಟವಾದ ನಿರ್ದೇಶನ ಇದೆ. ಆದರೆ ಕೊಡ್ತಕ್ಕಂಥ ಹಣವನ್ನು ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಹೋದಾಗ ಪ್ರತಿ ಮಕ್ಕಳಿಗೆ 50 ಗ್ರಾಮ್ನಂತೆ ನಾವು ತರಕಾರಿನ ತರೋಕ್ಕೆ ಆಗಲ್ಲ. ಆ ಹಣ ಹೊಂದಾಣಿಕೆ ಮಾಡ್ಕೊಳ್ಳೋ ಸಲುವಾಗಿ ನಾವು ಕಡಿಮೆ ತರಕಾರಿ ಬಳಸುವಂಥ ಅನಿವಾರ್ಯತೆ ಉಂಟಾಗಿದೆ. ಈ ಹಣ ಹೊಂದಾಣಿಕೆ ಬಗ್ಗೆ ಏನಾರು ಮಾಹಿತಿ ಕೊಟ್ಟಿದ್ದೀರಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ? ನಾವು ಯಾವ ಮಾಹಿತಿನೂ ಕೊಟ್ಟಿಲ್ಲ ಸರ್. ಯಾಕೆ ಅಂತಂದರೆ ಈ ಸರ್ಕಾರವೇ ಅದನ್ನು ಕೊಡ್ತಾ ಇದೆ. ಏನನ್ನು ಹಣವನ್ನು ಇಂತಿಷ್ಟು ಅಂತೇಳಿ ಸರ್ಕಾರವೇ ಕೊಡ್ತಾ ಇರೋದ್ರಿಂದ ನಾವು ಯಾವುದನ್ನು ಅದನ್ನು ಆ ರೀತಿ ಕೊಟ್ಟಿಲ್ಲ. ಅಲ್ಲ, ಮಕ್ಕಳಿಗೆ ಎಷ್ಟು ಅಂತೇಳಿ ಸರ್ಕಾರ ಹಣ ಕೊಡ್ತಾ ಇರೋದ್ರಿಂದ ಹೊಂದಾಣಿಕೆ ಮಾಡ್ಕೊಳ್ಳೋ ಪ್ರಮೇಯ ಬರುತ್ತಾ ಸರ್ಕಾರ? ಬರುತ್ತೆ ಸರ್. ಯಾವ ಥರ? ಕಡಿಮೆ ಕೊಡುತ್ತಲ್ಲ ಸರ್, ದುಡ್ಡು ಕಡಿಮೆ ಆಗುತ್ತಲ್ಲ ಅಮೌಂಟ್. ಅಂದರೆ ಸರ್ಕಾರ ಕಡಿಮೆ ಕೊಡ್ತಾ ಇದೆ, ಮಕ್ಕಳಿಗೆ ಜಾಸ್ತಿ ತರಕಾರಿ ತಗೊಳ್ತಾ ಇದ್ದಾರೆ. ಕಡಿಮೆ ಕೊಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ ಸರ್. ಸರ್ಕಾರ ಕೊಡ್ತಾ ಇರೋ ಹಣಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಮತ್ತು ಇಷ್ಟು ದಿವಸ ಶಾಲೆ ಬೇರೆ ಮುಖ್ಯೋಪಾಧ್ಯಾಯರು ಯಾವ ರೀತಿಯಾಗಿ ನಡೆಸ್ಕೊಂಡಿದ್ದೀವಿ ಅದು ನನಗೆ ಗೊತ್ತಿಲ್ಲ ಸರ್. ನೀವಿದ್ದಾಗಲೇ ಯಾಕೆ ಇಷ್ಟೊಂದು ತೊಂದರೆಗಳು, ಇಷ್ಟೊಂದು ಆರೋಪಗಳು ಬರ್ತದೆ? ಅದು ನನಗೆ ಗೊತ್ತಿಲ್ಲ ಸರ್.